ವೀಕ್ಷಕರೇ, ಶುಭೋದಯ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಚಿಟ್ಟೆಗಳು ಎಣಿಸುವುದು ತಿಂಗಳುಗಳನ್ನಲ್ಲ, ಕ್ಷಣಗಳನ್ನ. ಹಾಗಾಗಿ ಅವುಗಳ ಬಳಿ ಸಾಕಷ್ಟು ಸಮಯವಿರುತ್ತೆ, ಜೊತೆಗೆ ಸಂತೋಷವಾಗಿ ಕೂಡ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಈ ಒಂದು ನುಡಿಮುತ್ತಿನಿಂದ ಏನ್ ಕಲಿಬಹುದು ಪಾಠವನ್ನ ಅಂತ ಹೇಳಿದ್ರೆ, ನಾವು ತಿಂಗಳ ಬಗ್ಗೆ ಯೋಚಿಸಬಾರ್ದು, ಈ ಕ್ಷಣದಲ್ಲಿ ನಾವು ಜೀವಿಸಬೇಕು ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ಪರಿಪೂರ್ಣವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತು ಯಾವೆಲ್ಲ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಈ ದಿನ ಎಷ್ಟು ವಿಶೇಷತೆಯಿಂದ ಕೂಡಿದೆ, ಏನು ಎತ್ತ ಅಂತ ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತಾ ಏನ್ ಹೇಳ್ತೀರಾ ಗುರುಜಿ? ಖಂಡಿತ. ದೈವಾನುಗ್ರಹ ಭಕ್ತ ಪ್ರಿಯರೇ, ಪರಿಪೂರ್ಣವಾದ ವೀಕ್ಷಕರೇ, ಎಲ್ಲ ಅನುಗ್ರಹ ಚಿಂತರೆ, ವಿಶೇಷವಾಗಿರ್ತಕ್ಕಂಥ ಈ ಬ್ರಹ್ಮಾಂಡ ಲೋಕಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಭಗವಂತನ ಕೃಪಾಕಟಾಕ್ಷದಲ್ಲಿ ಮಂಗಳವಾರ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಮಂಗಳವಾರ ವಿಶೇಷ ಯಾತಕ್ಕೆ ಅಂದರೆ, ಮಂಗಳವಾರ ಸಂಕಷ್ಟಹರ ಚತುರ್ದಶಿ ಬಂದರೆ ಬಹಳ ವಿಶೇಷ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಬಂದಿರತಕ್ಕಂಥ ವಿಚಾರ ಏನು ಅಂದರೆ ಇನ್ನಷ್ಟು ವಿಶೇಷ, ಇದಕ್ಕೆ ಇನ್ನಷ್ಟು ಮೆರುಗನ್ನು ಕೊಡ್ತಕ್ಕಂಥ ವಿಚಾರ. ಅಂದರೆ ಮಂಗಳವಾರವೇ ವಿಶಾಖ ನಕ್ಷತ್ರ ಸಾಕ್ಷಾತ್ ಸುಬ್ರಹ್ಮಣ್ಯಂದು. ಮಂಗಳವಾರವೇ ವಿಶೇಷವಾಗಿರ್ತಕ್ಕಂಥದ್ದು ಅನುಗ್ರಹ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಸಾಕ್ಷಾತ್ ಸೃಷ್ಟಿಯ ಮೂಲ. ಸೃಷ್ಟಿ ಅಂದರೆ ರೋಗವನ್ನು, ದಾರಿದ್ರ್ಯವನ್ನು, ಹಾವನ್ನು ಓಡಿಸುವಂತಕ್ಕಂಥ ವಿಚಾರ. ಮಂಗಳವಾರವೇ ವಿಶೇಷವಾಗಿ ಸುಬ್ರಹ್ಮಣ್ಯನ ದಿನ. ಮಂಗಳವಾರವೇ ಅಮಂಗಳವಾಗಿರ್ತಕ್ಕಂಥ ಎಲ್ಲ ಸುದಿನಗಳನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಶುಭ ಸೂಚನೆಯೇ ವಿಶೇಷ. ಅಂದರೆ ಆ ವಿಶಾಖ ನಕ್ಷತ್ರ. ಅಗ್ನಿಜ್ವಾಲಾಮುಖಯೇ ನಮಃ, ಅಗ್ನಿಯಲ್ಲಿ ದಹನವನ್ನು ಮಾಡ್ತಕ್ಕಂಥ ದಿನಗಳು. ಹೀಗೆ ನಾನಾ ರೀತಿಯಲ್ಲಿ ಭಗವಂತನ ಕೃಪಾಕಟಾಕ್ಷವನ್ನು ಹೊಂದಿರತಕ್ಕಂಥ ಈ ಮಂಗಳವಾರ ಇಡೀ ಜಗತ್ತು ಸಾಧನೆ ಮಂಗಳಕರವಾಗಿರ್ತಕ್ಕಂಥ ವಿಚಾರ. ಮಂಗಳವಾರ ಸಾಧಾರಣವಾಗಿ ಏನು ಮಾಡ್ತೀವಿ, ಸೃಷ್ಟಿ ಬಂದರೆ ಇನ್ನಷ್ಟು ವಿಚಾರ ಏನು ಅಂದರೆ ನಾಗ ಪ್ರತಿಷ್ಠಾಪನೆಗಳು ಅಂತ ಕರಿತೀವಿ, ನಾಗಲೋಕಗಳು ಅಂತ ಕರಿತೀವಿ. ಮಂಗಳವಾರವೇ ವಿಶಾಖ ನಕ್ಷತ್ರ ಬಂದರೆ ಸುಬ್ರಹ್ಮಣ್ಯ ಅಂಶವಾಗಿರ್ತಕ್ಕಂಥದ್ದು ಸ್ವಾಗತಿಸ್ತಾ ಹೋಗ್ತೀವಿ. ಹಳ್ಳಿ ಹಳ್ಳಿಯಲ್ಲಿ, ಗ್ರಾಮ ಗ್ರಾಮದಲ್ಲಿ, ಯಾವ್ಯಾವ ರಾಜ್ಯದಲ್ಲೋ ಯಾವ್ಯಾವ ದೇಶದಲ್ಲೋ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ದಕ್ಷಿಣಾಮ್ನಾಯ ಪೀಠ ಅಂತ ಕರಿತೀವಿ. ದಕ್ಷಿಣದಲ್ಲೇ ದಕ್ಷಿಣಾಮ್ನಾಯ ಪೀಠವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಆದಿಶಂಕರಾಚಾರ್ಯ. ಆಗ ಅವ್ರು ಹೇಳ್ತಾರೆ, ಮಂಗಳವಾರ ಯಾವ ದೇವಿಯ ಅಂಶವನ್ನು ಪೂಜೆ ಮಾಡ್ತೀವೋ, ವಿಶಾಖ ನಕ್ಷತ್ರದಂದೇ ಪೂಜೆ ಮಾಡ್ತೀವೋ, ಸೃಷ್ಟಿಯಂದು ಸುಬ್ರಹ್ಮಣ್ಯ ಸೋಮಾಸ್ಕಂದನ ಪೂಜೆಯನ್ನು ಮಾಡ್ತೀವೋ, ಅಂದರೆ ಪಾರ್ವತಿ ಪರಮೇಶ್ವರ ಸಮೇತವಾಗಿ ಸುಬ್ರಹ್ಮಣ್ಯ ಮಾತ್ರ, ಗಣಪತಿ ಇಲ್ಲದೆ, ಅದನ್ನು ಸೋಮಾಸ್ಕಂದ ಅಂತ ಕರಿತೀವಿ. ಸೋಮ ಅಂದರೆ ಪರಮೇಶ್ವರ, ಸ್ಕಂದ ಅಂದರೆ ಸುಬ್ರಹ್ಮಣ್ಯ. ಅವನ ತೊಡೆ ಮೇಲೆ ಸಾಕ್ಷಾತ್ ಪರಮೇಶ್ವರನ ತೊಡೆ ಮೇಲೆ ಕೂತಿರೋನು ಸುಬ್ರಹ್ಮಣ್ಯ. ಜಗನ್ಮಾತೆಯ ದಿನದಂದು ಅಂದರೆ ಆ ವಾರ ಸಾಕ್ಷಾತ್ ಮಂಗಳಕರವಾಗಿರ್ತಕ್ಕಂಥದ್ದು. ಅಂದರೆ ಶುಕ್ರವಾರ ಸಾಕ್ಷಾತ್ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟ, ಮಂಗಳವಾರ ಇಷ್ಟ, ಭಾನುವಾರ ಇಷ್ಟ. ಆದರೆ ನಾವೇನಂತೀವಿ, ಮಂಗಳವಾರ ಜಗನ್ಮಾತೆಯಾಗಿರ್ತಕ್ಕಂಥ, ಜಗನ್ಮೋಹಿನಿ ಆಗಿರ್ತಕ್ಕಂಥ ಪಾರ್ವತಿಯ ದಿನ. ಶುಕ್ರವಾರ ಜಗಜ್ಜನನಿ ಆಗಿರ್ತಕ್ಕಂಥ ಜಗತ್ ಕಟಾಕ್ಷವನ್ನು, ಕುಂಬಳಕಾಯನ್ನು ಹೇಗೆ ಹೊಡೆದು ದಾರಿದ್ರ್ಯವನ್ನು ಓಡಿಸ್ತೀವೋ ಅದೆಲ್ಲ ವಿಶೇಷವಾಗಿ ನವರಾತ್ರಿಯಂದು. ಕೂಷ್ಮಾಂಡ ಪ್ರಿಯ ಲಕ್ಷ್ಮಿ ಅಂತ ಕರಿತೀವಿ. ಅದಕ್ಕೆ ಆ ಲಕ್ಷ್ಮಿನ ಅಲಕ್ಷ್ಯವನ್ನು ಮಾಡ್ತಕ್ಕಂಥದ್ದು ಬೇಡ, ಲಕ್ಷ್ಮಿಯನ್ನು ಸ್ವಾಗತಿಸು ಅನ್ನೋದು ಶುಕ್ರವಾರ. ಭಾನುವಾರದ ದುರ್ಗಾ ಲಕ್ಷ್ಮಿ ಕೃಪಾ ಕಟಾಕ್ಷವನ್ನು ಮಹಾ ಸರಸ್ವತಿಯಲ್ಲಿ ಹೊಂದ್ಕೊಂಡ್ರೆ ಅವಳೇ ಆದಿಶಕ್ತಿಯ ಮೂಲ ಅಂತ ಕರಿತೀವಿ. ಅದಕ್ಕೆ ಮಂಗಳವಾರ, ಶುಕ್ರವಾರ, ಭಾನುವಾರ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಅಂತ. ಇಂಥ ಮಂಗಳವಾರದಂದು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಇವತ್ತಿನ ದಿವಸ ನಾವೆಲ್ಲ ನಿನ್ನೆಯಿಂದ ಪ್ರಾರಂಭಿಸಿರತಕ್ಕಂಥ ವಿಚಾರ ಯಾವುದು? ಜಗತ್ತಲ್ಲೇ ಹೊನ್ನೂರು, ಅಂಥ ಒಂದು ಬಂಗಾರದ ಊರು. ಎಂಥ ಒಂದು ಬಂಗಾರದ ಊರು ಅಂದರೆ ಬಾಳೆಹಳ್ಳಿಯ ಪೀಠ ರಂಭಾಪುರಿ. ಈ ಬಾಳೆಹಳ್ಳಿಯ ಪೀಠದಲ್ಲಿ ರಂಭ ವಾಸವಾಗಿದ್ದಾಗ, ರಂಭ ಭೂಮಿಗೆ ಧರೆ ಇಳಿದಾಗ ಆ ರಂಭಾಪುರಿ ಅನ್ನೋದು ಎಷ್ಟು ಚೆನ್ನಾಗಿರ್ತಕ್ಕಂಥ ಸಂಸ್ಕೃತ ಪದ. ರಂಭ ಅನ್ನೋದು ವಿಶೇಷವಾಗಿರ್ತಕ್ಕಂಥ ಬಾಳೆ ದಿಂಡು, ಬಾಳೆಯ ಗೊನೆ, ಬಾಳೆಯ ಎಲೆಯ ಮುಖಾಂತರವಾಗಿ ಬಾಳೆಯ ಮರ. ಅಂಥ ಒಂದು ಆ ಹಸಿರು ಹೇಗಿದೆ ಅಂದರೆ ಬಂಗಾರದ ಹಸಿರು. ಆ ಬಂಗಾರದ ಹಸಿರನ್ನ ನಾವೇನಂತೀವಿ, ಜಗತ್ತು ಹೊನ್ನೂರು. ಇಷ್ಟಕ್ಕೆ ವಿಶೇಷವಾಗಿ ಇಂಥ ಹೊನ್ನೂರಲ್ಲಿ ನಾವೆಲ್ಲ ಹೋಗಬೇಕಾದ್ರೆ ಏನು ಮಾಡಬೇಕು? ಬಾಳೆಹಳ್ಳಿ ಪೀಠಕ್ಕೆ ಹೋಗೋಣ, ರಂಭಾಪುರಿಗೆ ಹೋಗೋಣವಾ? ಬನ್ನಿ ವೀಕ್ಷಕರೇ. ಸರ್ವೇ
ಇಂಥ ಒಂದು ಬಾಳೆಹೊನ್ನೂರಲ್ಲಿ ಜಗದೀಶ್ವರನ ಕೃಪಾ ಕಟಾಕ್ಷವನ್ನು ಹೊಂದಿರತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರ ಪ್ರತಿಷ್ಠಾಪನೆಯ ವಿಶೇಷಗಳನ್ನು ತಿಳಿಸ್ತಾ ಬಂದ್ವಿ. ಬಹಳ ಸಂತೋಷ ವೀಕ್ಷಕರೇ, ಇವತ್ತಿನ ದಿವಸ ನಾವೆಲ್ಲ ಬಂದಿರತಕ್ಕಂಥ ಈ ಸೃಷ್ಟಿಯಂದು ಅಮ್ಮನವರಾಗಿರ್ತಕ್ಕಂಥ ಮಂಗಳವಾರ ಅಲ್ವಾ? ಚೌಡೇಶ್ವರಿ. ಇಲ್ಲಿ ಗ್ರಾಮ ದೇವತೆ ಸಾಕ್ಷಾತ್ ಚೌಡೇಶ್ವರಿ, ಮುಗ್ಧ ನಗೆ. ಇಲ್ಲಿ ಏನಾಗಿದೆ, ನೀವು ನೋಡಬೇಕು ಆ ಚೌಡೇಶ್ವರಿನ ಏನು ಆನಂದವಾಗುತ್ತೆ ಅಂತೀರ. ತೋರಿಸ್ತೀನಿ, ಆದರೆ ಪ್ರತಿಯೊಂದು ತಿಳ್ಕೋಬೇಕು. ನೀವುಗಳು ನದಿ ಹತ್ರ ಹೋಗಬೇಕು. ರಂಭಾಪುರಿ ಕ್ಷೇತ್ರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ, ಆ ಪಟ್ಟಣದಿಂದ ಸ್ವಲ್ಪ 3 ಕಿಲೋಮೀಟರ್ ದೂರದಲ್ಲಿ ಹೋದರೆ ಭದ್ರವಾಗಿ ಕೂತಿರತಕ್ಕಂಥ ಸುಭದ್ರೆಯ ಪೂಜಿತವಾಗಿರೋ ಸುಭದ್ರಾ ನದಿ. ಆ ಸುಭದ್ರೆಯ ನದಿಯನ್ನೇ ಈಗ ಭದ್ರಾ ನದಿ. ಇನ್ನು ಸ್ವಲ್ಪ ದಿವಸಕ್ಕೆ ಹೋಗ್ತಾ ಹೋಗ್ತಾ ನೀರೆಲ್ಲ ಆ ಕಾಲದಲ್ಲಿ ಬಹಳ ಧಾರಾಕಾರವಾಗಿ ಹರಿತಾ ಇತ್ತು, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಇರೋ ಕ್ಷೇತ್ರ. ಇಲ್ಲಿ ಚೌಡೇಶ್ವರಿ ವಿಶೇಷವಾಗಿ ಮಹಾಸರಸ್ವತಿ. ಅದಕ್ಕೆ ಹೇಳದ್ನಲ್ಲ, ಪರಮೇಶ್ವರನ ತಂಗಿ ಸರಸ್ವತಿ. ಪರಮೇಶ್ವರ ಉಗ್ರನಾದಾಗ ಏನದ ವೀರಭದ್ರ. ವೀರಭದ್ರ ಸ್ವಾಮಿ ಸಮೇತವಾಗಿ ಪಾರ್ವತಿ, ಸೌಮ್ಯವಾಗಿದ್ದಾಗ ಪಾರ್ವತಿ, ಉಗ್ರವಾಗಿದ್ದಾಗ ಭದ್ರಕಾಳಿ. ಅದೇ ಸರಸ್ವತಿ ತಂಗಿಯ ಜೊತೆಗೆ ವೀರಭದ್ರ ಸ್ವಾಮಿ ನೆಲೆಸಿರ್ತಕ್ಕಂಥ ಏಕೈಕ ಕ್ಷೇತ್ರ ಇಡೀ ಜಗತ್ತಲ್ಲಿ ಆ ಸರಸ್ವತಿನೇ ಚೌಡೇಶ್ವರಿ ಆಗ್ತಾಳೆ. ಇಂಥ ಒಂದು ಚೌಡೇಶ್ವರಿಯ ಕ್ಷೇತ್ರದಲ್ಲಿ ಇವತ್ತಿಗೂ ಜಗತ್ತಲ್ಲಿ ಅಂಥ ಒಂದು ಸುಂದರ ಮೂರ್ತಿ ನಾ ಭೂತೋ ನ ಭವಿಷ್ಯತಿ. ಚೌಡೇಶ್ವರಿನ ಎಲ್ಲ ಕಡೆನೂ ಕೂತಿರೋ ಥರ ನೋಡಿರ್ತೀರ, ಆದರೆ ಇಲ್ಲಿ ನಿಂತಿರ್ತಕ್ಕಂಥ ಚೌಡೇಶ್ವರಿ ಎಷ್ಟು ಚೆನ್ನಾಗಿದ್ದಾಳೆ. ಹಾವಿನ ಅಲಂಕಾರದಲ್ಲಿ ಕೂತಿರ್ತಾಳೆ. ಅಂದರೆ ಇವಳಿಗೆ ಆಭರಣಗಳು ಹಾವಿನ ಮಾಲೆಗಳಿದ್ದ ಹಾಗೆ. ಇವಳಲ್ಲಿರ್ತಕ್ಕಂಥ ನೈಸರ್ಗಿಕ ವಿಶೇಷಗಳು, ಈ ಪರಿಸರ ಅನ್ನೋದನ್ನ ಆ ಕಲ್ಲಲ್ಲೇ ಕೆತ್ತಿರ್ತಕ್ಕಂಥ ವಿಚಾರ. ಅವಳ ಸೀರೆಯಲ್ಲಿ ನೋಡ್ಬೋದು ನಕ್ಷತ್ರ ಮಂಡಲ, ಅಂದರೆ ಸೂರ್ಯ ಚಂದ್ರ ಉಗಮವಾಗಿರ್ತಕ್ಕಂಥ ನಕ್ಷತ್ರ ಮಂಡಲ. ಅಭಿಷೇಕ ಮಾಡ್ತಿದ್ರೆ ಆನಂದವೋ ಆನಂದ. ಇವಳ ಕಣ್ಣಲ್ಲಿ ಕಾಂತಿಯನ್ನು ನೋಡಬೇಕು. ಸೂರ್ಯ ಚಂದ್ರನು ಒಂದು ಕಣ್ಣಲ್ಲಿ ಸೂರ್ಯ, ಇನ್ನೊಂದು ಕಣ್ಣಲ್ಲಿ ಚಂದ್ರ. ಆ ಬಿಂಬಗಳನ್ನು ನೋಡ್ತಾ ಇದ್ದಾಗ ರೇವಣ ಸಿದ್ಧರು ಸ್ವತಃ ಬಂದು ಸ್ವಪುತ್ರಾನುಗ್ರಹ ಸಿದ್ಧಿ ಪ್ರಾಪ್ತಿರಸ್ತು. ಯಾರಿಗೆ ಪುತ್ರರು ಇರಲ್ವೋ ನಿನ್ನನ್ನು ನೋಡಿ ಆನಂದಿಸಿದ್ರೆ ಸಾಕು. ಆ ಗಂಡ ಹೆಂಡತಿ ಬಂದು ಮಡ್ಲಕ್ಕೆ ತುಂಬಿದ್ರೆ ಸಾಕು, ಆನಂದದಿಂದ ಮಳೆ ಸುರಿಮಳೆ ಇದ್ದ ಹಾಗೆ ಆ ಮಕ್ಕಳಿಗೆ ಜೀವಂತವಾಗಿ ನೀವೆಲ್ಲ ನಿರ್ಗತಿಕರಾಗಿರ್ತಕ್ಕಂಥವ್ರಿಗೆಲ್ಲ ಆಸ್ತಿಕರಾಗ್ತೀರಾ. ಎಷ್ಟೋ ನಾಸ್ತಿಕರಾಗಿರತಕ್ಕಂಥ ಭಗವಂತನ ಕೃಪಾ ಕಟಾಕ್ಷ ಧನಪ್ರಾಪ್ತಿ ಆಗತ್ತೆ. ಮಕ್ಕಳಿಲ್ಲದೆ ಇರತಕ್ಕಂಥವ್ರು ಎಷ್ಟೋ ಜನಕ್ಕೆ ಸಂತಾನ ಪ್ರಾಪ್ತಿಯಾಗಲಿ, ಮದುವೆ ಆಗದೆ ಇರತಕ್ಕಂಥವ್ರಿಗೆ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ ರೇವಣಸಿದ್ಧರು. ಹೇಗೆ ಬರ್ತಾರೆ ರೇವಣಸಿದ್ಧರು? ಅಬ್ಬಬ್ಬಾ, ಆ ನಂದಿಯ ವೃಷಭರೂಢರಾಗಿ ಬರ್ತಾರೆ. ಆ ನಂದಿಯ ಮೇಲೆ ಕೂತ್ಕೊಂಡ್ ಬರ್ತಾರೆ, ಪಾತಾಳದಲ್ಲಿ ನೋಡ್ತಾರೆ. ಇಂಥ ಒಂದು ವೃಷಭರೂಢರಾಗಿರ್ತಕ್ಕಂಥ ರೇವಣಸಿದ್ಧರನ್ನ ಸ್ಮರಣೆ ಮಾಡ್ಕೋಬೇಕು, ಚೌಡೇಶ್ವರಿನ ಸ್ಮರಣೆ ಮಾಡ್ಕೋಬೇಕು ಈ ಮಂಗಳವಾರದಂದು. ಮೊದಲನೇ ಭೂಮಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿರತಕ್ಕಂಥದ್ದು ಆ ಕಾಲದಿಂದ ಈ ಕಾಲದವರೆಗೂ ಮೊದಲನೇ ನಂದಿ ಯಾವುದು ಅಂತ ಹೇಳಿದೆ? ಕುಪ್ಪೂರ ಈಶ ಮರಳಾ ಸಿದ್ದೇಶ. ಅದಕ್ಕೆ ನಾಗದೋಷಗಳನ್ನು ಕಳ್ಕೊಳ್ಳೋ ನಾಗ ಪ್ರತಿಷ್ಠಾಪನೆಯನ್ನ ಕುಪ್ಪೂರಲ್ಲಿ ಮಾಡ್ಕೊಳ್ಳೋಕ್ಕೆ ಅಮಾವಾಸ್ಯೆ ಶ್ರೇಷ್ಠ, ವಿಶೇಷವಾಗಿ ಸೃಷ್ಟಿ ಶ್ರೇಷ್ಠ. ಹಾಗೆ ಇಲ್ಲಿ ರಂಭಾಪುರಿ ಪೀಠದಲ್ಲಿ ವಿಶೇಷವಾಗಿ ಪೌರ್ಣಮಿ ಶ್ರೇಷ್ಠ. ಅದಕ್ಕೆ ಇಲ್ಲಿ ಪೌರ್ಣಮಿಗೆ ಚಂಡಿ ಹೋಮಗಳು ಬಹಳ ವಿಶೇಷ. ಯಾರ್ಯಾರು ಮಡ್ಲಕ್ಕೆ ತುಂಬ್ತಿರೋ ಪೌರ್ಣಮಿ ದಿವಸ ಬರಬೇಕು, ದೇವಿಯನ್ನು ಸ್ಮರಣೆ ಮಾಡ್ಕೋಬೇಕು. ತದನಂತರ ಗುರುಗಳಿಗೆ ನಮಸ್ಕಾರ ಮಾಡಿ ಗುರುವಂದನೆಯನ್ನು ಮಾಡಿ, ನಮ್ಮಿಬ್ಬರ ದಂಪತಿಗಳಿಗೆ ಸಂತಾನ ಇಲ್ಲ ಗುರುಗಳೇ, ನೀವು ಆಶೀರ್ವಾದ ಮಾಡಿದ್ರೆ ಸಾಕು, ಆ ಕಣ್ಣಲ್ಲಿ ನೋಡಿದ್ರೆ ಸಾಕು. ಅದಕ್ಕೆ ಕಂಕುಟಾಗ ಕುಕ್ಕುಟ ಸರ್ಪ, ಅಂದರೆ ಕಣ್ಣಲ್ಲಿ ಕಾಂತಿಯನ್ನು ಕೊಡ್ತಕ್ಕಂಥ ಗದ್ದಿಗೆಗಳ ಮಧ್ಯದಲ್ಲಿ ಇವತ್ತಿಗೂ ಒಂದು ಹಸುರು ಹಾವು ಬಹಳ ಚೆನ್ನಾಗಿದೆ. ಮೊದಲಿಂದ ಉಸಿರನ್ನು ಕೊಡ್ತಕ್ಕಂಥ ಈ ಹಾವು ಕಾಪಾಡ್ತಕ್ಕಂಥದ್ದು. ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಲಿ. ನಿಮ್ಮ ಸೆರಗನ್ನು ನೀವು ಹೀಗೆ ಒಳ್ಳಾಚಿ ಬೇಡ್ಕೋಬೇಕು, ಅಮ್ಮ ನನಗೆ ಒಳ್ಳೆ ಫಸ್ಟ್ ಕ್ಲಾಸ್ ಸಂತಾನ ಕೊಡಿ, ಗಂಡಾದರೂ ಹೆಣ್ಣಾದರೂ ಸುಖ ಸಂತಾನ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಇಲ್ಲಿ ಬಂದು ಯಾರು ವಿಶೇಷವಾಗಿ ಹಸಿರು ದಾರವನ್ನು, ಅದಕ್ಕೆ ಹಸಿರು ಸಂಕೇತವೇ ಭೂತ ಸರ್ಪ, ಅದಕ್ಕೆ ಹಸಿರು ದಾರವನ್ನು ಗುರುಗಳ ಕೈಯಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಹಸಿರು ದಾರವನ್ನು ಆಶೀರ್ವಾದ ಮಾಡಿ ಮಂತ್ರಾಕ್ಷಿ ಸಮೇತ ನೀವು ಕಟ್ಟಿಸ್ಕೊಂಡ್ರೆ ಮದುವೆ ಆಗದಿದ್ದವರಿಗೆಲ್ಲ ಮದುವೆ ಆಗುತ್ತೆ. ತದನಂತರ ಯಾರ್ಯಾರು ಹಸಿರಾಗಿರ್ತಕ್ಕಂಥ ಗಂಡು ಮಕ್ಕಳಿಗೆ ಸೊಂಟಕ್ಕೆ ದಾರವನ್ನು ಅಥವಾ ಕತ್ತಿಗೆ ದಾರನ್ನ ಅಥವಾ ತೋಳಿಗೆ ದಾರವನ್ನು ಅವರು ವಿಶೇಷವಾಗಿ ಗುರುಗಳ ಆಶೀರ್ವಾದ ಪಡೆದು ತಗೊಂಡ್ರೆ ಗಂಡು ಮಕ್ಕಳಿಗೆ ಮದುವೆ ಆಗುತ್ತೆ. ಇದೇ ರೀತಿ ಧನಪ್ರಾಪ್ತಿ ಎಲ್ಲಿಂದ ಆಗತ್ತೆ, ಹೇಗಾಗತ್ತೆ ಎಲ್ಲ ತಿಳ್ಕೋಬೇಕಲ್ಲ. ಇವತ್ತಿನ ದಿವಸ ಸೃಷ್ಟಿಯಲ್ಲಿ ಇಂಥ ಒಂದು ಬಾಳೆಹಳ್ಳಿ ಪೀಠ ರಂಭಾಪುರಿಯಲ್ಲಿ ತಿಳ್ಕೊಳ್ಳೋಕೆ ಅವಕಾಶಗಳು ಮಾಡ್ಕೊಡ್ತಾನೇ ಇರ್ತೀವಿ. ಕಾಯ್ದಾರಿ ಬಂದು